ಹಾಗಾಗಿ ನಮ್ಮ ಪಾವಗಡದಲ್ಲೂ ನಡೀತಾ ಇದೆ. ಪಾವಗಡ ಟೌನು ಪಾವಗಡ ತಾಲೂಕು ಟೋಟಲ್ ಪರ್ಸೆಂಟೇಜ್ ಬಂದ್ಬಿಟ್ಟು 94.80 ಆಗಿದೆ ಟೋಟಲ್ ಪರ್ಸೆಂಟೇಜ್. ಅವರ ಟೋಟಲ್ ಎಲ್ಲ ಹೋಬಳಿಗಳು ಪಾವಗಡ ತಾಲೂಕಲ್ಲೂ, ಅದರಲ್ಲಿ ಪಾವಗಡ TMC ಲಿಮಿಟ್ನ ಬಂದ್ಬಿಟ್ಟು 87.70% ಆಗಿದೆ. ಇನ್ನು ಉಳಿದಿರೋ ಅದು 12.30%ಗೆ ಜನ ಸಿಗ್ತಾ ಇಲ್ಲ. ಹಾಗಾಗಿ ಈ ಸಭೆಗೆ ಮತಗಟ್ಟೆ ಅಧಿಕಾರಿಗಳು ಬಂದಿದ್ದಾರೆ, ಮತಗಟ್ಟೆ ಏಜೆಂಟ್ ಬಂದಿದ್ದಾರೆ, ಹಾಗೂ ಈ ಪುರಸಭೆ ವ್ಯಾಪ್ತಿಯ ಗಣ್ಯ ವ್ಯಕ್ತಿಗಳು ಸಹ ಬಂದಿದ್ದಾರೆ ಮತ್ತು ನಮ್ಮ ಪತ್ರಕರ್ತರು ಸಹ ಬಂದಿದ್ದಾರೆ. ಅವರಿಗೆಲ್ಲ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂದ್ಬಿಟ್ಟು ಮಾನ್ಯ ಸಚಿವಾಲಯದಲ್ಲಿ ಕೇಳ್ತೀನಿ. ಬುಧವಾರ ಸಂಜೆ ಪಾವಗಡ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ SIR ಪ್ರಕ್ರಿಯೆಯನ್ನು 100% ಸಾಧಿಸಬೇಕು ಎಂಬ ಗುರಿಯೊಂದಿಗೆ ಪಟ್ಟಣದ BLAಗಳು ಮತ್ತು BLOಗಳ ಒಂದು ಸಭೆಯನ್ನು ಕರೆಯಲಾಗಿತ್ತು. ನಾವು ಇಲ್ಲೇ ಮಾಡಿಸ್ಕೊತೀವಿ, ಒಂದ್ಸಲ ಅಂತಾರೆ, ಒಂದ್ಸಲ ಅಲ್ಲೂ ಕೊಡ್ತೀವಿ ಅಂತ ನೋಡಿ ಫಾರಂ ಇಸ್ಕೊಂಡಿದ್ರೆ ಇಟ್ಕೊಂಡಿದ್ದಾರೆ. ಇವತ್ತು ನಾವು ಹೇಳಿದ್ವಿ ಲಾಸ್ಟ್ ಮಾಡಬೇಡಿ ನಿಮ್ಮ ಇದ್ರಾಗಿ ಅಂತ ನಾವು ಮಾಡೋದಂಗೆ ಇವಾಗ ಇವಾಗ 174 ಆಗಿದೆ. ಇವಾಗ ಆಗೋಯ್ತು, ಅದೆಲ್ಲ ಆಗೋಗಿದೆ. ವಿ ಆರ್ ಇನ್ ಲಾಸ್ಟ್ ಲೆಗ್, 8ನೇ ತಾರೀಕು ಲಾಸ್ಟು. ಸೊ ನನಗೆ ತಿಳಿದಂಗೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ನೋಡಿ, ಇವಾಗ ಕೆಲವು ಕೌನ್ಸಿಲರ್ಸ್ ಆವಾಗ ಕೌನ್ಸಿಲರ್ ಎಲೆಕ್ಷನಲ್ಲಿ ನನಗೆ ವೋಟ್ ಬರಲಿ ಅಂತೇಳಿ 50, 60, 70 ಸೇರಿಸಿದ್ದಾರೆ ಹಳ್ಳಿಯವ್ರದ್ದು. ಸೊ ಮ್ಯಾಕ್ಸಿಮಮ್ ಅವು ಡಬಲ್ ಎಂಟ್ರಿ ಹೇಳಿಬಿಟ್ಟು ಇವಾಗ ಬಿಟ್ಬಿಟ್ಟಿದೆ. ಇವಾಗ ಸೊ ಡೆತ್ ಆಗಿರೋದು ಬಿಟ್ಟಿದೆ, ಕೆಲವರು ಊರು ಬಿಟ್ಬಿಟ್ಟಿದ್ದಾರೆ. SIRನಲ್ಲಿ ಪಾವಗಡ ಪಟ್ಟಣದಲ್ಲಿ 100% ಸಾಧಿಸಲು BLAಗಳು ಮತ್ತು BLOಗಳು ಸಹಕರಿಸಬೇಕೆಂದು ಸಭೆಯನ್ನು ಉದ್ದೇಶಿಸಿ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಅವರು ಮಾತನಾಡಿದ್ದಾರೆ. ಲಾಸ್ಟಿಗೆ ನಮಗೆ ಒಂದು 100 ಫಾರಮ್ ಉಳಿದಿದೆ. ಕೊನೆಯದಾಗಿ ನಮಗೆ ಒಂದು 100 ಫಾರಮನ್ನು ಟ್ರೇಸ್ ಔಟ್ ಆಗ್ತಾ ಇಲ್ಲ, ಅಂದರೆ ಆ ವ್ಯಕ್ತಿ ಸಿಗ್ತಾ ಇಲ್ಲ, ಮನೆಯೇ ಇಲ್ಲ. ಅವರು ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಉಳಿದಿದ್ದಂಥವು ಯಾವ ಥರ ಒಂದು 100 ಪಟ್ಟಿಯನ್ನು ಇವತ್ತು ನಾವು ನಿಮ್ಮ ಮುಂದೆ ಹಂಚಿಕೊಂಡು ಅದು ಸಿಗುತ್ತವೋ ಸಿಗಲ್ವೋ ಒಂದು ವಿನಿಮಯ ಚರ್ಚೆ ಮಾಡಿಕೊಂಡು ಇದಕ್ಕೆ ASDD ಅಂತ ಹೇಳ್ತೀವಿ ನಾವು. ನಮ್ಮ ಪಾವಗಡದ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ನಮ್ಮದು 80% ಆಗಿದೆ. 80% ಆಗಿದೆ. ಇನ್ನು 20% ಬಾಕಿ ಇದೆ. ಇನ್ನು 20% ಅಂತಂದರೆ ನಮ್ಮದು ಟೋಟಲ್ ಪಾವಗಡ ಟೌನ್ ಬಂದು ಒಟ್ಟು ಟೋಟಲ್ ವೋಟರ್ಸು 20,278 ಜನ ವೋಟರ್ಸ್ ಇದ್ದಾರೆ. ಒಟ್ಟು 20 ಪೋಲಿಂಗ್ ಬೂತ್ಗಳು ಬರುತ್ತೆ. ಒಟ್ಟು ವೋಟರ್ಸ್ ಬಂದು 20,278. ಇದರಲ್ಲಿ ನಮಗೆ 18,000 ಜನ ಸಿಕ್ಕಿದೆ. ಇನ್ನು 2,000 ಜನ ನಮಗೆ ಸಿಗದೇ ಇರೋದಿದೆ. ಪಟ್ಟಣದಲ್ಲಿ ಮಾತ್ರ ಈಗ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅದು ಅಲ್ಲಿ ಬೇರೆ ರೀತಿ ಆಗುತ್ತೆ. ಅಲ್ಲಿ ಎಲ್ಲರೂ ಸಿಕ್ಕೋಗ್ತಾರೆ. ಉದಾಹರಣೆಗೆ ಎಲ್ಲರದು ಒಂದು ಜಮೀನು ಇರುತ್ತೆ, ಅಲ್ಲಿ ಸಿಕ್ಕೋಗ್ತಾರೆ. 5 ನಿಮಿಷ ಇವಾಗ ಅವನು ವ್ಯಕ್ತಿ ಸಿಗ್ತಾನೆ ಅಂತಂದ್ರೆ, ಇಲ್ಲಪ್ಪ ಅವ್ನು 10 ವರ್ಷ ಬಿಟ್ಟು ಅವ್ನು ಬೆಂಗಳೂರು ಹೋದ್ರು, ಅವ್ನು ಜಮೀನು ಇಲ್ಲೇ ಇರುತ್ತೆ, ಇಲ್ಲ ಅವ್ನು ಇಲ್ಲೇ ಇರ್ತಾನಪ್ಪ, ಇಲ್ಲೇ ಅವ್ನು ವಾಸ ಇದ್ದಾನೆ, ಅವ್ನು ಅಲ್ಲಿ ಹೋಗಿದ್ದಾನೆ ಅಂದ್ರೆ ಸಿಕ್ಕೋಗ್ಬಿಡುತ್ತೆ. ಬಟ್ ಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ಆ ಥರ ಬರೋದಿಲ್ಲ. ಎಲ್ಲ ಬಾಡಿಗೆ ಬಂದಿರ್ತಾರೆ. ಅಲ್ಲಿ ಭಾಳಷ್ಟು ವಲಸೆ ಹೋಗೋದು ಜಾಸ್ತಿ ಆಗಿದೆ. ಆ ರೀತಿ ನಮಗೊಂದು 2,500 ಜನ ಸಿಗ್ತಾ ಇಲ್ಲ. ನನ್ನ BL ಅವರು ಅವ್ರು ಕೇಳೋದು ಏನಂದರೆ, ಸರ್ ನಮ್ಮ ಪ್ರಯತ್ನ ನಾವೆಲ್ಲ ಮಾಡಿದ್ದೀವಿ ಸರ್, ಇನ್ನು ಇದ್ರ ಮೇಲೆ ನೀವು ಒಂದು ಸತಿ ಎಲ್ಲ ಒಂದು ರಾಜಕೀಯ ಮುಖಂಡರ ಹತ್ರ ಕೇಳಿಕೊಂಡು ಒಂದು ಫೈನಲ್ ಮಾಡ್ಬೋದು ಸರ್ ಅಂತ ಕೊನೆಯ ಮೂಮೆಂಟ್ ಅವ್ರಿಗೆ ಹೇಳಿದ್ದಾರೆ. ಇನ್ನೂ ನಮಗೆ ಸಿಗೋದಿದೆ, ಹುಡುಕ್ತಾ ಇದ್ದಾರೆ. ಅದು ಸಿಗ್ತಾ ಇರೋದು ಹೆಂಗಂದ್ರೆ ಕೆಲವೇ ಎಣಿಕೆ ಥರ ಒಂದೊಂದು BL ಅಲ್ಲಿ ಒಂದು 20, 30 ಈ ಥರ ಸಿಗ್ತಾ ಇದ್ದಾವೆ ಅಷ್ಟೇ. ಅದು ತುಂಬ ಪ್ರಯತ್ನ ಪಟ್ಟರೆ ಈಗ ಮುಂದುವರೆದು ನಾವು ಈಗ ಇನ್ನೊಂದು ಮಾಡೋಣ ಅಂತ ಇದ್ದೀವಿ, ನ್ಯಾಯಬೆಲೆ ಅಂಗಡಿನ ಟ್ಯಾಕಲ್ ಮಾಡೋಣ ಅಂತ ಇದ್ದೀವಿ. ಅಲ್ಲಿ ಹೋದರೆ ಮತ್ತೆ ಸಿಗ್ಬೋದು ಅಂತೇಳಿ ಈ ನ್ಯಾಯಬೆಲೆ ಅಂಗಡಿನ ಮತ್ತೆ ನಾವೀಗ ನಾಳೆಯಿಂದ ಅದನ್ನು ನಾವು ಸುರಕ್ಷಿಸ್ತೀವಿ. ಯಾಕಂದರೆ ನಮಗೆ ವೋಟರ್ ಲಿಸ್ಟ್ ಎಲ್ಲೂ ಬಿಟ್ಟೋಗ್ಬಾರ್ದು. ಯಾವುದೇ ಉದ್ದೇಶಕ್ಕೆ ನಮ್ಮದು ಇದರ ಉದ್ದೇಶ ಒಂದೇ, ಮತದಾರ ಯಾವುದೇ ಕಾರಣಕ್ಕೂ ಬಿಟ್ಟೋಗ್ಬಾರ್ದು. ಆ ವಾರ್ಡಲ್ಲಿ ಆ ಮತದಾರ ನಮಗೆ ಕೈ ತಪ್ಪಿನಿಂದಾಗಲಿ ಅಥವಾ ಇದರಿಂದಲಾಗಿ ಯಾವುದೇ ಕಾರಣಕ್ಕೆ ಮತದಾರ ಬಿಟ್ಟೋಗ್ಬಾರ್ದು ಅನ್ನೋ ಒಂದು ಇದೇ ಉದ್ದೇಶದಿಂದ ನಾವು 100% ಮಾಡಬೇಕು. ಇದರಲ್ಲಿ ಯಾವುದೇ ಥರದಾದ ನಮಗೆ ಮತದಾರ ಕೈ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮನ್ನು ನಾನು ಸಹಕಾರ ಈ ಒಂದು ಸಮಯದಲ್ಲಿ ನೀವೆಲ್ಲರೂ ಬಂದಿದ್ದೀರಾ ಸರ್, ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಯಾವುದೋ ಧರ್ಮಂಜಿಗಳು ಕುಮಾರಸ್ವಾಮಿ ಅವರು ಮತ್ತೆ ಗೋವಿ ಕಾಲನಿ ಮಸೀದಿ ಹತ್ರ
ಸಭೆಯಲ್ಲಿ BLAಗಳು ಮತ್ತು BLOಗಳು ಶೇಕಡ 100% ಸಾಧಿಸಲು ಕೈಗೊಳ್ಳುವ ಕ್ರಮಗಳ ಬಗ್ಗೆ ಪರಸ್ಪರ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ಪಾವಗಡ ಪುರಸಭೆಯ ವ್ಯಾಪ್ತಿಯಲ್ಲಿ SIನಲ್ಲಿ ಶೇಕಡ 100% ಸಾಧಿಸಿದ 5 BLOಗಳನ್ನು ಪುರಸಭೆ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಮತ್ತು ಮ್ಯಾನೇಜರ್ ಪ್ರದೀಪ್ ಕುಮಾರ್ ಅವರು ಅಭಿನಂದಿಸಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.